ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಪರಿಣಾಮ ಮಳೆ ನೀರಲ್ಲಿ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ಹುಸೇನ್ ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಹುಬ್ಬಳ್ಳಿಯ ಬೆಳಗಲಿ ರಸ್ತೆಯಲ್ಲಿ ಹುಸೇನ್ಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಧಾರಾಕಾರ ಮಳೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಆಯ ತಪ್ಪಿ ಚರಂಡಿಗೆ ಹುಸೇನ್ ಬಿದ್ದುಬಿಟ್ಟಿದ್ದಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ರು, ಆಗ ಕೊಚ್ಕೊಂಡು ಹೋಗಿದ್ದಾರೆ ಹುಸೇನ್. ಕಾಲುವೆಯುದ್ದಕ್ಕೂ ಅಗ್ನಿಶಾಮಕ ದಳ, ಪೊಲೀಸರು ಹುಸೇನ್ಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬೇರುಬಂದ ಓಣಿಯ ಹುಸೇನ್ ಕಳಸ ಅವ್ರಿಗೋಸ್ಕರ ಶೋಧವನ್ನ ಮುಂದುವರೆಸಲಾಗಿದೆ. ಆ ನೀರಿನ ರಭಸಕ್ಕೆ ಅವ್ರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಹುಸೇನ್ಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಆಯ ತಪ್ಪಿ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಸೀದಾ ಚರಂಡಿ ನೀರಲ್ಲಿ, ಅಂದ್ರೆ ಫೋರ್ಸ್ ಆಗಿ ನೀರು ಬರ್ತಾ ಇರುತ್ತಲ್ಲ, ಜೋರ್ ಮಳೆ ಬರ್ತಾ ಇರುವಾಗ ಆ ನೀರಲ್ಲಿ ಅವರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಅವ್ರಿಗೋಸ್ಕರ ಶೋಧ ಕಾರ್ಯವನ್ನ ಮುಂದುವರೆಸಲಾಗಿದೆ. ಇನ್ನು ಧಾರವಾಡದಲ್ಲಿ ಮಳೆಗೆ ರೈತ ಬಲಿಯಾಗಿದ್ದಾರೆ. ಹಳ್ಳದ ನೀರಲ್ಲಿ ರೈತ ಕೊಚ್ಕೊಂಡು ಹೋಗಿದ್ದಾರೆ, ಮೃತಪಟ್ಟಿದ್ದಾರೆ. ಹಂಚನಾಳ ಗ್ರಾಮದ 25 ವರ್ಷದ ಶಿವಯ್ಯ ಮೃತಪಟ್ಟಿರುವಂತ ರೈತ ಅವರು. ಇನ್ನು ನಿನ್ನೆ ರಾತ್ರಿ ಟ್ರ್ಯಾಕ್ಟರ್ನಲ್ಲಿ ಹಳ್ಳ ದಾಟುವಾಗ ಲಾಕ್ ಆಗ್ಬಿಟ್ಟಿದ್ದಾರೆ 3 ಜನರಲ್ಲಿ ಓರ್ವ ರೈತ ಸಾವನ್ನಪ್ಪಿದ್ದಾರೆ. ಮತ್ತಿಬ್ಬರು ನೀರಲ್ಲಿ ಈಜಿದ್ದಾರೆ, ಪಾರಾಗಿ ಬಂದಿದ್ದಾರೆ. ಕುಂದಗೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರವಾಡದಲ್ಲಿ ಮಳೆಗೆ ರೈತ ಬಲಿಯಾಗಿದ್ದಾರೆ. ನಿನ್ನೆ ರಾತ್ರಿ ಸಂಭವಿಸಿರುವಂತಹ ಘಟನೆ. 3 ಜನ ಮಳೆ ನೀರಲ್ಲಿ ಲಾಕ್ ಆಗ್ಬಿಟ್ಟಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ. ಆಗ ಇಬ್ರೇನ್ ಮಾಡಿದ್ದಾರೆ, ಈಜಿ ಹೆಂಗೋ ಸೇಫ್ ಆಗಿದ್ದಾರೆ. ಬಟ್ ಇವರು ಶಿವಯ್ಯ ಬರೀ 25 ವರ್ಷ, ಪಾಪ ಇವರಿಗೆ ಮೃತಪಟ್ಟಿದ್ದಾರೆ. ಇನ್ನು ಹುಬ್ಬಳ್ಳಿಯ ಹಲವು ಏರಿಯಾಗಳು ಜಲಾವೃತವಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಹುಬ್ಬಳ್ಳಿ ನಗರದ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ಕಿ, ಬೇಳೆ ಸೇರಿದಂತೆ ಬಹುತೇಕ ದವಸ ಧಾನ್ಯ ಎಲ್ಲ ಮಳೆ ನೀರು ಪಾಲಾಗ್ಬಿಟ್ಟಿದೆ. ಇನ್ನು ಮನೆಯೊಳಗೆ ಕೆಸರು ನೀರು ತುಂಬಿಕೊಂಡಿದೆ. ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಜನ ಹರಸಾಹಸ ಪಡ್ತಾ ಇದ್ದಾರೆ. ಪಾಲಿಕೆ ಮತ್ತೆ ಸರ್ಕಾರದ ವಿರುದ್ಧ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಇಂಗಳಹಳ್ಳಿ ಬಳಿಯಲ್ಲಿ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಇಂಗಳಹಳ್ಳಿ ಗ್ರಾಮದಲ್ಲಿ ಕೆಲ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂಗಳಹಳ್ಳಿ ಗ್ರಾಮದ ಪರಿಸ್ಥಿತಿಯನ್ನ ತೋರಿಸ್ತಾ ಇದೀವಿ. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಪರಿಣಾಮ ಹೆಚ್ಚುವರಿಯಾಗಿ ನೀರೆಲ್ಲ ಮನೆ ಒಳಗೆ ನುಗ್ಗಿ ಬರ್ತಾ ಇದೆ. ಕೆಸರು ಜೊತೆಯಲ್ಲಿ ನೀರು ಬರ್ತಾ ಇದೆ. ದವಸ ಧಾನ್ಯ ಎಲ್ಲ ಹಾಳಾಗ್ಬಿಟ್ಟಿದೆ. ಎಷ್ಟು ಅಂತ ಕ್ಲೀನ್ ಮಾಡೋದು? ಜನ ಇದೀಗ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 12 ಗಂಟೆಯಿಂದ ನೀರು ಹೋಗೈತ್ರಿ ಮನ್ಯಾಗ ಸರ. ಒಬ್ಬರು ಬಂದಿಲ್ರಿ ಸರ, ಯಾರು ಕೇಳಾಕ ಸರ. ಮನ್ಯಾಗ ಸಣ್ಣ ಮಕ್ಳು ಅದಾವ್ರಿ ಸರ್. ಮನ್ಯಾಗ ಓದೋ ಬುಕ್, ತಿನ್ನೋ ದಿನಸ ಎಲ್ಲ ವೇಸ್ಟ್ ಆಗಿದ್ರಿ ಸರ್. ನಾವು ಏನು ಮಾಡೋಣ್ರಿ ಸರ್? ಈಗ ಹೆಂಗೆ ನಿಂತೇವೆ, ಹಿಂಗೆ ನಿಂತೇವೆ ನೋಡ್ರಿ. ಯಾರು ಬರ್ತಾರ, ನಮ್ಗೆ ಹೇಳ್ಬೇಕು, ನಮ್ಮ ಸಮಸ್ಯೆ ಅವ್ರ ಮುಂದೆ ಹೇಳ್ಬೇಕು ಅಂತೇಳಿ ನಿಂತೇವ್ರಿ ಸರ್. ಯಾರು ಬರಕ್ಕೆ ತಯಾರಿ ಸರ್. ನಮ್ಗೆ ಯಾರು ಬರೋದು ಬೇಡ್ರಿ ಸರ್. ನಮಗೆಲ್ಲರೂ ಜಾಗ ಶಿಫ್ಟ್ ಮಾಡಿಕೊಡ್ರಿ, ನಾವು ಅಲ್ಲೇ ಇರ್ತೀವ್ರಿ ಸರ್. ಬಂದು ಸರ್ತಿಗೊಮ್ಮೆ ಅಲ್ಲಿ ನಾಷ್ಟ ಐತಿ, ಅಲ್ಲಿ ಜಾಗ ಐತಿ, ಅಲ್ಲಿ ಹೋಗ್ರಿ ರೆಸ್ಟ್ ಮಾಡ್ರಿ ಅಂತಾರ್ರಿ ಸರ್. ಏನು ಮಾಡ್ಬೇಕ್ರಿ ಸರ್? ಎಷ್ಟು ಅಂತ ಹೋಗ್ಬೇಕ್ರಿ ಸರ್? ನಾವು ನೋಡ್ರಿ ಸರ್, ಮನ್ಯಾಗೆಲ್ಲ ನಮ್ಮಷ್ಟು ನೀರು ಬಂದೈತ್ರಿ ಸರ್. ಮನ್ಯಾಗ ಏನು ಇದು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಹುಸೇನ್ ಅನ್ನೋ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾರೆ. ಎಷ್ಟು ಗಂಟೆ ಕಳೀತು? ಸೊ ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರು ಕ್ಲೂ ಸಿಕ್ಕಿದ್ಯಾ? ಎಲ್ಲಿ ಕೊಚ್ಕೊಂಡು ಹೋಗಿರ್ಬೋದು ಅಂತೇಳಿ? ಮತ್ತೆ ಅವರು ಜೀವಂತವಾಗಿದ್ದಾರಾ ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ? ಶರ್ಮಿತಾ, ಇದುವರೆಗೂ ಸಹ ಯಾವುದೇ ರೀತಿಯ ಕ್ಲೂ ಸಿಕ್ಕಿಲ್ಲ. ಈಗೇನು ಹುಸೇನ್ ಏನು ಮಿಸ್ಸಿಂಗ್ ಆಗಿದ್ದಾನೆ, ಆತನ ಪತ್ತೆಗಾಗಿ ಸಾಕಷ್ಟು ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಏನು ತಹಶೀಲ್ದಾರರಾದಂತಹ KR ಪಾಟೀಲ್ ಅವರ ಸಮ್ಮುಖದ ನೇತೃತ್ವದಲ್ಲಿ ಏನಂದರೆ ಕಾರ್ಯಾಚರಣೆ ಸಹ ನಡೀತಾ ಇದೆ. ಒಂದು ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿ, ಮತ್ತೊಂದು ಕಡೆ ಪೊಲೀಸರು ಸಹ ತಲಾಶ್ ನಡೆಸ್ತಾ ಇದ್ದಾರೆ. 2-3 ಕಿಲೋಮೀಟರ್ ಅಂತರದವರೆಗೂ ಸಹ ಏನು ಅಲ್ಲಲ್ಲಿ ಹುಡುಕಾಟ ನಡೆಸಿದ್ರು ಸಹ ಯಾವುದೇ ರೀತಿಯ ಒಂದು ಸುಳಿವು ಸಿಗ್ತಾ ಇಲ್ಲ. ಏನು ರಾತ್ರಿಯಿಂದಲೂ ಸಹ ಪತ್ತೆ ಕಾರ್ಯ ನಡೀತಾ ಇದೆ. ಆದರೆ ಇದುವರೆಗೂ ಸಹ ಆತನ ಸುಳಿವು ಸಿಕ್ಕಿಲ್ಲ. ಏನಂದರೆ ಆತ ಹಾಕ್ಕೊಂಡಿದ್ದಂಥ ಚಪ್ಪಲಿ ಮಾತ್ರ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಚಪ್ಪಲಿ ಸಿಕ್ಕಿದೆ. ಉಳಿದಂತೆ ಏನಂದರೆ ಆತನ ಶವ ಆಗಲಿ ಅಥವಾ ಆತ ಜೀವಂತ ಇರೋದಾಗಲಿ ಯಾವುದೇ ರೀತಿಯ ಒಂದು ಇದ್ರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಏನು ಕುಂದಗೋಳ ತಾಲೂಕಿನಲ್ಲಿ ರೈತನೋರ್ವ ಏನು ಮಳೆ ಇದಕ್ಕೆ ಹಳ್ಳಕ್ಕೆ ಸಿಕ್ಕ ಸಾವನ್ನಪ್ಪಿದ್ದಾನೆ. ಒಟ್ಟಾರೆ ಏನು ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಮತ್ತು ಕೆಲವೊಂದು ಕಡೆ ಮನೆಗಳು ನೀರು ನುಗ್ಗಿದೆ. ಸಾಕಷ್ಟು ಸಂಕಷ್ಟಕ್ಕೆ ಗುರಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಸಹ ಮಳೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಏನು ಈಗೇನು ಮಿಸ್ಸಿಂಗ್ ಆಗಿದ್ದಾನೆ ಆ ವ್ಯಕ್ತಿಯ ಹುಡುಕಾಟನ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಮುಂದುವರಿಸಿದ್ದಾರೆ. ಶರ್ಮಿತಾ, ಶಿವರಾಮ್, ಯಾವ ಸ್ಪಾಟ್ ಅಲ್ಲಿ ಇದ್ದೀರಾ? ಅಂದ್ರೆ ಅವ್ರು ಮಿಸ್ಸಿಂಗ್ ಆಗಿದಾರಲ್ಲ ಅಥವಾ ರಕ್ಷಣಾ ಕಾರ್ಯಾಚರಣೆ, ಸೊ ಯಾವ ಸ್ಪಾಟ್ ಅಲ್ಲಿ ನೀವು ಇದ್ದೀರಾ ಇವಾಗ?
ಫೈನ್. ಹುಸೇನ್ ಅವ್ರಿಗೋಸ್ಕರ ಈಗ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಸದ್ಯಕ್ಕೆ ಯಾವುದೇ